ಬನ್ನಿ, ಇವತ್ತಿನ ಈ ಅದ್ಭುತವಾದ ಕಥೆಯ ವಿವರಣೆಗೆ ಸ್ವಾಗತ. ನಾವಿಂದು ಬ್ಯಾಗ್ ಮಾತಾಡಿದ ದಿನ ಅನ್ನೋ ಒಂದು ಮ್ಯಾಜಿಕಲ್ ಕಥೆಯ ಜಗತ್ತಿನ ಒಳಗೆ ಹೋಗೋಣ. ಇಲ್ಲಿನ ಪ್ರತಿಯೊಂದು ದೃಶ್ಯವೂ ಎಷ್ಟೊಂದು ಸುಂದರವಾಗಿದೆ. ಆ ಕ್ಯೂಟ್ ಆಗಿರೋ ಕಾರ್ಟೂನ್ ಶೈಲಿಯ ಚಿತ್ರಗಳು ನಮ್ಮನ್ನ ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ ಅಲ್ವಾ? ಬನ್ನಿ, ಆ ಮ್ಯಾಜಿಕ್ ಏನು ಅಂತ ನಾವೆಲ್ಲರೂ ಒಟ್ಟಿಗೆ ನೋಡೋಣ. ಇಲ್ಲಿನ ಮೃದುವಾದ ಅಂದ್ರೆ ಆ ಸಾಫ್ಟ್ ಪ್ಯಾಸ್ಟಲ್ ಬಣ್ಣಗಳ ಜಗತ್ತನ್ನೊಮ್ಮೆ ಗಮನಿಸಿ. ಎಷ್ಟೊಂದು ಆಕರ್ಷಕವಾಗಿದೆ. ಇಲ್ಲೊಬ್ಬ ಪುಟ್ಟ ಹುಡುಗ ಇದ್ದಾನೆ. ಅವನೇ ನಮ್ಮ ಕಥೆಯ ನಾಯಕ ಕಾರ್ತಿಕ್. ಒಂದು ದಿನ ಬೆಳಗ್ಗೆ ಅವನು ಶಾಲೆಗೆ ಹೋಗಲು ತಯಾರಾಗ್ತಾ ಇದ್ದಾನೆ. ಆದರೆ ಅವನ ಮುಖದಲ್ಲಿ ಏನೋ ಒಂಥರ ಬೇಸರ ಎದ್ದು ಕಾಣ್ತಾ ಇದೆ. ನಮ್ಮ ಈ ಪುಟ್ಟ ಕಾರ್ತಿಕ್ಗೆ ಶಾಲೆ ಅಂದ್ರೆ ಹೇಗಿತ್ತು ಗೊತ್ತಾ? ಅಷ್ಟಕ್ಕಷ್ಟೇ. ಅವನಿಗೆ ಶಾಲೆ ಅಂದ್ರೇನೆ ಬೋರಿಂಗ್ ಅನ್ನೋ ಥರದ ಫೀಲಿಂಗ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಾಲೆಗೆ ಹೋಗ್ಬೇಕು ಅಂದ್ರೆ ಅವನಿಗೆ ಎಲ್ಲಿಲ್ಲದ ಬೇಸರ, ಜೊತೆಗೆ ಏನೂ ಮಾಡೋದಕ್ಕೂ ಇಷ್ಟ ಇಲ್ಲದಂತಹ ಒಂದು ಸೋಮಾರಿತನ. ಅವನ ಬೇಸರ ಹೇಗಿತ್ತು ಅಂದ್ರೆ, ಬೆನ್ನ ಮೇಲಿರೋ ಸ್ಕೂಲ್ ಬ್ಯಾಗ್ ನೋಡಿ, ಅಯ್ಯೋ ಈ ಬ್ಯಾಗ್ ತುಂಬಾನೇ ಹೆವಿ ಅಂತ ಅಳೋಕೆ ಶುರು ಮಾಡ್ತಾನೆ. ತನ್ನ ಸ್ವಂತ ಪುಸ್ತಕಗಳನ್ನು ಹೊತ್ಕೊಂಡು ಹೋಗೋದೇ ಅವನಿಗೆ ಒಂದು ದೊಡ್ಡ ಬೆಟ್ಟ ಎತ್ತಿದಷ್ಟು ಕಷ್ಟದ ಕೆಲಸ ಆಗಿತ್ತು. ಆದರೆ ಕಥೆ ಇಲ್ಲೇ ಒಂದು ಮ್ಯಾಜಿಕಲ್ ಟರ್ನ್ ತಗೊಳುತ್ತೆ. ಅವನು ಹಾಗೆ ಕಂಪ್ಲೇಂಟ್ ಮಾಡ್ತಿರುವಾಗ ಅಕಸ್ಮಾತಾಗಿ ಯಾರೂ ಕೂಡ ಊಹಿಸದ ಒಂದು ದೊಡ್ಡ ಚಮತ್ಕಾರ ಅಲ್ಲಿ ನಡೆದೇ ಹೋಯ್ತು. ನಂಬೋಕೆ ಕಷ್ಟ ಆದ್ರೂ ಆ ಬ್ಯಾಗ್ ಮಾತಾಡೋಕ್ ಶುರು ಮಾಡ್ತು. ಹೌದು, ಹೇ, ನಾನೇನು ಹೆವಿಯಲ್ಲ, ನೀನೇ ಲೇಜಿ ಅಂತ ಆ ಬ್ಯಾಗ್ ಬಹಳ ಗಟ್ಟಿಯಾಗಿ ತಮಾಷೆಯಾಗಿ ಹೇಳತ್ತೆ. ಒಂದು ಸ್ಕೂಲ್ ಬ್ಯಾಗ್ ತನ್ನ ಮಾಲೀಕನಿಗೆ ಈ ತರಹ ಕ್ಲಾಸ್ ತಗೊಂಡ್ರೆ ಹೇಗಿರಬೇಡ ಅಲ್ವಾ? ಇದನ್ನ ಕೇಳಿ ಕಾರ್ತಿಕ್ಗೆ ಎಂಥ ಶಾಕ್ ಆಗಿರಬೇಡ. ಕಣ್ಣುಗಳನ್ನ ದೊಡ್ಡದ್ ಮಾಡಿಕೊಂಡು ಪೂರ್ತಿ ಆಶ್ಚರ್ಯದಿಂದ, ಏನೋ ನೀನು ಮಾತಾಡ್ತೀಯಾ ಅಂತ ಕೇಳ್ತಾನೆ. ತನ್ನ ಕಿವಿಯ ಮೇಲೆ ತನಗೆ ನಂಬಿಕೆ ಬರ್ತಿಲ್ಲ ಅವನಿಗೆ. ಆಗ ಆ ಬ್ಯಾಗ್ ಬಹಳ ಹೆಮ್ಮೆಯಿಂದ ಹೇಳುತ್ತೆ, ಹೌದು, ನಿನ್ನ ಹೋಮ್ವರ್ಕ್ ಬುಕ್ಸ್ ಎಲ್ಲ ನನ್ನೊಳಗೆ ಇದೆ ಅಲ್ವಾ ಅಂತ. ಅಂದ್ರೆ ಕಾರ್ತಿಕ್ನ ಶಾಲೆಯ ಇಡೀ ಪ್ರಪಂಚನೇ ತನ್ನಲ್ಲಿದೆ. ತಾನಿಲ್ದೆ ಅವನಿಗೆ ಶಾಲೆಯೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಆ ಬ್ಯಾಗ್ನ ಮಾತ್ನಲ್ಲಿತ್ತು. ಅಷ್ಟೇ ಅಲ್ಲ, ಇವತ್ತು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಆ ಬ್ಯಾಗ್ ಒಂಥರ ಬಾಸ್ ಥರ ಹೇಳುತ್ತೆ. ಅಂದ್ರೆ ಇವತ್ತು ಕಾರ್ತಿಕ್ ಏನು ಮಾಡುವ ಹಾಗಿಲ್ಲ, ಎಲ್ಲವನ್ನೂ ಬ್ಯಾಗೇ ನೋಡ್ಕೊಡುತ್ತೆ. ಮುಂದೆ ಶಾಲೆಯಲ್ಲಿ ಏನಾಗ್ಬಹುದು ಅನ್ನೋ ಕ್ಯೂರಿಯಾಸಿಟಿ ಇಲ್ಲೇ ನಮ್ಗೆ ಶುರುವಾಗುತ್ತೆ. ಈಗ ನಾವು ಕಥೆಯ ಮುಂದಿನ ಭಾಗಕ್ಕೆ, ಅಂದ್ರೆ ಕಾರ್ತಿಕ್ನ ಶಾಲೆಗೆ ಹೋಗೋಣ. ಇಲ್ಲಿನ ವಾರ್ಮ್ ಲೈಟಿಂಗ್, ಆ ಕ್ಲಾಸ್ ರೂಮ್ ವಾತಾವರಣ ಎಷ್ಟು ಸುಂದರವಾಗಿದೆ ಅಲ್ವಾ? ಇಲ್ಲಿ ಕಾರ್ತಿಕ್ ಮತ್ತೆ ಅವನ ಮ್ಯಾಜಿಕ್ ಬ್ಯಾಗ್ ಏನೋ ಒಂದು ದೊಡ್ಡ ಚಮತ್ಕಾರ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಒಂದು ಅದ್ಭುತವಾದ ಫ್ಯಾಂಟಸಿ ದೃಶ್ಯ ಶುರುವಾಗತ್ತೆ. ಆ ಬ್ಯಾಗ್ ತಾನಾಗಿಯೂ ಓಪನ್ ಆಗಿ ಪುಸ್ತಕಗಳೆಲ್ಲ ರೆಕ್ಕೆ ಬಂದಾಗೆ ಹಾರ್ಕೊಂಡು ಹೊರಗ್ಬಂದು ಡೆಸ್ಕ್ ಮೇಲೆ ಅಚ್ಚುಕಟ್ಟಾಗಿ ಕೂತ್ಕೊಳ್ತವೆ. ಇದು ನಿಜಕ್ಕೂ ಮ್ಯಾಜಿಕಲ್ ಅಲ್ವಾ? ಈ ಮ್ಯಾಜಿಕ್ ನೋಡಿ ಟೀಚರ್ಗೆ ತುಂಬಾ ಆಶ್ಚರ್ಯ, ಜೊತೆಗೆ ಖುಷಿ. ವಾವ್, ಎಷ್ಟೊಂದು ರೆಡಿ ಸ್ಟೂಡೆಂಟ್ಸ್ ಅಂತ ಅವರು ಬಹಳ ಇಂಪ್ರೆಸ್ ಆಗಿ ಹೇಳ್ತಾರೆ. ಕಾರ್ತಿಕ್ ಇಷ್ಟು ಬೇಗ ತರಗತಿಗೆ ತಯಾರಾಗಿದಾನಲ್ಲ ಅನ್ನೋ ಹೆಮ್ಮೆ ಅವರದ್ದು. ಆದರೆ ಪಾಪ ನಮ್ಮ ಕಾರ್ತಿಗೆ ಮಾತ್ರ ಒಳಗೊಳಗೆ ಮುಜುಗರ, ಒಂಥರ ಗಿಲ್ಟ್ ಫೀಲಿಂಗ್. ನಾನೇನು ಮಾಡಲಿಲ್ಲ ಅಂತ ಮೆಲ್ಲನೆ ತನಗ್ತಾನೆ ಪಿಸ್ಗುಟ್ಕೊಳ್ತಾನೆ. ಯಾಕೆಂದ್ರೆ ಈ ಎಲ್ಲ ಮ್ಯಾಜಿಕ್ ಮಾಡಿದ್ದು ಮತ್ತೆ ಆ ಮೆಚ್ಚುಗೆ ಪಡಿಬೇಕಾಗಿದ್ದು ಅವನ ಬ್ಯಾಗ್ ಅಲ್ವಾ? ಹಾಗೆ ಬೆಳಗಿನ ತರಗತಿಗಳು ಮುಗಿಯುತ್ತೆ. ಈಗ ಎಲ್ರಿಗೂ ಇಷ್ಟ ಆಗೋ ಮಧ್ಯಾಹ್ನದ ಊಟದ ಸಮಯ ಬಂತು. ಶಾಲೆಯಲ್ಲಿ ಲಂಚ್ ಬ್ರೇಕ್ ಅಂದ್ರೆ ಮಕ್ಕಳಿಗೆಲ್ಲ ಎಲ್ಲಿಲ್ಲದ ಖುಷಿ. ಇಲ್ಲಿ ಇನ್ನೇನು ಚಮತ್ಕಾರ ಕಾದಿದೆಯೋ ಅಂತ ನೋಡಿದ್ರೆ, ಇಲ್ಲೂ ಕೂಡ ಆ ಮ್ಯಾಜಿಕ್ ಕಂಟಿನ್ಯೂ ಆಗುತ್ತೆ. ಲಂಚ್ ಬಾಕ್ಸ್ ತಾನಾಗೇ ಓಪನ್ ಆಗಿ ಒಳಗಿದ್ದ ರುಚಿರುಚಿಯಾದ ಊಟ ಹೊರಬರುತ್ತೆ. ಈ ಅದ್ಭುತ ಅನಿಮೇಷನ್ ಮತ್ತೆ ಕಥೆಯ ಶೈಲಿ ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಆ ಊಟ ನೋಡಿದ್ದೇ ತಡ ಕ್ಯೂಟ್ ಆಗಿರೋ ಅವನ ಕಾರ್ಟೂನ್ ಸ್ನೇಹಿತರೆಲ್ಲ ಓಡಿ ಬಂದು ಶೇರಿಂಗ್ ಟೈಮ್ ಅಂತ ಖುಷಿಯಿಂದ ಕೂಗ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಆ ಊಟ ಹಂಚ್ಕೊಂಡು ತಿನ್ನೋ ದೃಶ್ಯ ಮನ್ಸಿಗೆ ತುಂಬಾ ಮುದ ನೀಡುತ್ತೆ. ಸಂಜೆ ಶಾಲೆಯೆಲ್ಲ ಮುಗಿಯುತ್ತೆ. ಆ ಗೋಲ್ಡನ್ ಅವರ್ನ ಚಿನ್ನದ ಬಣ್ಣದ ಬೆಳಕಿನಲ್ಲಿ ಕಾರ್ತಿಕ್ ಮನೆ ಕಡೆ ನಡೀತಾ ಇದ್ದಾನೆ. ಆದ್ರೆ ಬೆಳ್ಳಿಗೆ ಇದ್ದ ಆ ಸೋಮಾರಿ ಕಾರ್ತಿಕ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾನೆ ಅನ್ನೋದು ಅವನ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಆಗ ಆ ಬ್ಯಾಗ್ ಮನೆಯ ಹಿರಿಯರು ಬುದ್ಧಿವಾದ ಹೇಳೋ ಹಾಗೆ ಬಹಳ ಪ್ರೀತಿಯಿಂದ ಹೇಳುತ್ತೆ, ನೋಡಿದ್ಯಾ, ನೀನು ರೆಸ್ಪಾನ್ಸಿಬಲ್ ಆಗ್ಬೇಕು ಅಂತ. ಅಂದ್ರೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು, ಜವಾಬ್ದಾರಿ ಅರಿತು ನಡಿಬೇಕು ಅಂತ ಬ್ಯಾಗ್ ಕಾರ್ತಿಕ್ಗೆ ಅರ್ಥ ಮಾಡಿಸುತ್ತೆ. ಬ್ಯಾಗ್ ಹೇಳಿದ ಆ ಮಾತು ಕಾರ್ತಿಕ್ನ ಮನಸ್ಸಿಗೆ ನಾಟುತ್ತೆ. ಅವನು ನಗುನಗುತ್ತಾ ಬಹಳ ಪ್ರೀತಿಯಿಂದ, ಓಕೆ ಬಾಸ್, ಇಂದಿನಿಂದ ನಾನು ಚೇಂಜ್ ಆಗ್ತೀನಿ ಅಂತ ಒಪ್ಕೊಳ್ತಾನೆ. ಅವನಲ್ಲಿದ್ದ ಆ ಸೋಮಾರಿತನ ಓಡಿ ಹೋಗಿ ಜವಾಬ್ದಾರಿಯ ಅರಿವು ಮೂಡಿತ್ತು.
ಕಾರ್ತಿಕ್ನ ಈ ಅದ್ಭುತ ಬದಲಾವಣೆ ನೋಡಿ ಬ್ಯಾಗ್ ಕೂಡ ಬಹಳ ಖುಷಿಪಟ್ಟು ಗುಡ್ ಬಾಯ್ ಅಂತ ಪ್ರಶಂಸೆ ಮಾಡುತ್ತೆ. ಇಲ್ಲಿಗೆ ಈ ಕ್ಯೂಟ್ ಆದಂತಹ ಮ್ಯಾಜಿಕಲ್ ಜರ್ನಿ, ಇಬ್ಬರ ಗೆಳತನದ ಕಥೆ ಒಂದು ಸುಂದರವಾದ ಹಂತಕ್ಕೆ ಬಂದು ನಿಲ್ಲುತ್ತೆ. ನಾವು ನೋಡಿದ ಈ ಕಥೆ ಕೇವಲ ಒಂದು ಮ್ಯಾಜಿಕ್ ಪ್ರಪಂಚ ಮಾತ್ರ ಅಲ್ಲ, ಇದರಲ್ಲಿ ಒಂದು ಬಹುಮುಖ್ಯವಾದ ಪಾಠ ಕೂಡ ಅಡಗಿದೆ. ಈ ವಿವರಣೆಯಿಂದ ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾದ ಆ ದೊಡ್ಡ ನೀತಿ ಏನು ಅಂತ ನೋಡೋಣ. ಅದೇನಪ್ಪ ಅಂದ್ರೆ, ಜವಾಬ್ದಾರಿ ಇದ್ರೆ ಲೈಫ್ ಈಸಿ ಆಗುತ್ತೆ. ಖಂಡಿತ ಅಲ್ವಾ? ನಮ್ಮ ಕೆಲಸಗಳನ್ನ ನಾವೇ ಜವಾಬ್ದಾರಿಯಿಂದ ಮಾಡ್ಕೊಂಡ್ರೆ ಯಾವ ಕೆಲಸವೂ ನಮಗೆ ಕಷ್ಟ ಅನ್ಸೋದಿಲ್ಲ ಅಥವಾ ಹೆವಿ ಅಂತನೂ ಅನ್ಸೋದಿಲ್ಲ. ಈ ಸುಂದರವಾದ ವಿಚಾರದೊಂದಿಗೆ ಇವತ್ತಿನ ಈ ಕಥೆಯ ವಿವರಣೆಯನ್ನು ಇಲ್ಲಿಗೆ ಮುಗಿಸೋಣ. ಈ ಪಾಠವನ್ನು ನಾವೆಲ್ಲರೂ ಸದಾ ನೆನಪಿನಲ್ಲಿಡೋಣ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.